ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ. ಇದು ಸಂಡೇ ಲಾಗು. ಸಂಡೇ ದಿನ ಬೆಳಗ್ಗೆ ಚರ್ಚಿಗೆ ಹೋಗ್ಬಿಟ್ಟು ಚರ್ಚೆಲ್ಲ ಮುಗಿಸ್ಕೊಂಡು ಇನ್ನೇನು ನಾನು ಸೋಮವಾರ ಹೊರಡ್ತಾ ಇದ್ದೀನಿ ಊರಿಗೆ. ಇನ್ನು ದೊಡ್ಡಮ್ಮರ ಮನೆಯಲ್ಲೇ ಇದ್ದೀನಿ ನಾನು, ನಮ್ಮ ದೊಡ್ಡಮ್ಮ ಮನೆಯಲ್ಲಿ NMDCಯಲ್ಲಿ. ಇಲ್ಲಿಂದ ನಮ್ಮ ಊರಿಗೆ ಹೊಸಪೇಟೆ ಪಕ್ಕನೇ ಪಿಕೆಹಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಊರು. ಆ ಊರಿಗೆ ಇವಾಗ ನಾನು ಹೊರಡ್ತಾ ಇದ್ದೀನಿ. ನನ್ನ ಜೊತೆಗೆ ಆಂಟಿನೂ ಬರ್ತಾ ಇದ್ದಾರೆ. ಮಕ್ಕಳು, ನಾನು, ಆಂಟಿ ಎಲ್ಲರೂ ಸೇರಿಕೊಂಡು ಹೋಗ್ತಾ ಇದ್ದೀವಿ. 2 ಬಸ್ಸು, ಇಲ್ಲಿಂದ ಒಂದು ಬಸ್ಸು, ಅದಾಗಿದ್ಮೇಲೆ ಒಂದು ಬಸ್ ಚೇಂಜ್ ಮಾಡಬೇಕು. ಹತ್ರನೇ ಇದೆ, 1.5 ಗಂಟೆಯಲ್ಲೆಲ್ಲ ಹೋಗ್ಬಿಡ್ತೀವಿ. ದೊಡ್ಡಮ್ಮ ಮನೆಗೂ ನಮ್ಮೂರಿಗೂ ತುಂಬ ಹತ್ರನೇ, ತುಂಬ ದೂರ ಏನೂ ಆಗೋಲ್ಲ, 1.5 ತಾಸಿಗೆ ಹೋಗ್ಬಿಡ್ತೀವಿ. ಬಟ್ಟು ಇವಾಗ ನಮ್ಮೂರಲ್ಲಿ ಜಾತ್ರೆ ಇದೆ, ಜಾತ್ರೆಗೆ ಅಂತ ಹೇಳ್ತಾ ಹೋಗ್ತಾ ಇರೋದು. ತುಂಬಾ ರಶ್ಶು, ಯಾವ ಬಸ್ಸೇ ಸಿಗಲಿಲ್ಲ. 1.5 ತಾಸು ಊರು ದಾರಿ ಇರೋದು. ಬಟ್ 2 ಗಂಟೆಗೆ ನಾವು ಹೋಗಿದ್ದವರು ಸಂಜೆ 6 ಗಂಟೆನೇ ಆಗೋಯ್ತು ಊರು ಹೋಗಿ ಸೇರೋಷ್ಟರೊಳಗೆ. ತುಂಬಾ ಬಸ್ಸೆಲ್ಲ ಫುಲ್ಲು. ಜಾತ್ರೆ ಇತ್ತು ಅಂದ್ರೇ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ತುಂಬ ಬಸ್ಸೆಲ್ಲ ತುಂಬ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ಬಸ್ಸೇ ಸಿಕ್ಕಿದ್ದಿಲ್ಲ. ಒಂದು ಊರಿಗೆ ಹೋಗಿ NMDCಲಿಂದನೇ ಬಸ್ಸು, NMDC ಬಸ್ ಇತ್ತು, ಆ ಬಸ್ಗೆ ಹೋಗಿ ಇನ್ನೊಂದು ಬಸ್ಸಿಗೆ ವೇಟ್ ಮಾಡಿ ತುಂಬ ಹೊತ್ತು ಆಗಿತ್ತು, ಅಲ್ಲೇ ಇದ್ವಿ. ಅದಾಗಿದ್ಮೇಲೆ ಬಸ್ ಬಂತು. ಬಸ್ಸೇನು ಬರ್ತಾಯಿತ್ತು, ತುಂಬ ರಶ್ ಇತ್ತು ನಮ್ಮೂರಲ್ಲಿ ಜಾತ್ರೆ ಇರೋದ್ರಲ್ಲಿಂದ. ಆಮೇಲೆ ಬಸ್ ಸಿಕ್ಕಿದ್ಮೇಲೆ ಬಂದ್ವಿ. ನಾವು ಇನ್ನೇನು ಊರಿಗೆ ಬರೋಷ್ಟರೊಳಗೆ ಸಂಜೆನೇ ಆಗೋಗಿತ್ತು, 6 ಗಂಟೆ ಆಗಿತ್ತು. ಊರಿಗೆ ಬಂದಾಗಿದ್ಮೇಲೆ ಇನ್ನೂ ಅಡುಗೆ ಎಲ್ಲ ಅಮ್ಮ ಮಾಡ್ತಾಯಿದ್ರು, ಚಪಾತಿ ಎಲ್ಲ ಮಾಡ್ತಾಯಿದ್ರು. ಇದೇ ನೋಡಿ ನಮ್ಮ ಮನೆ. ನಾನು ಫುಲ್ಲು ನನ್ನ ಮಗಳಿಗೆ ಹೇಳಿದ್ದೀನಿ ವಿಡಿಯೋ ಮಾಡೋಕ್ಕೆ, ಬಟ್ ಅವಳು ಫುಲ್ ವಿಡಿಯೋನೇ ಕರೆಕ್ಟಾಗಿ ಮಾಡ್ಕೊಂಡಿಲ್ಲ. ಎಲ್ಲಾದರೂ ಊರಿಗೆ ಹೋಗ್ಬಿಟ್ಟಿವೆ ಅಂದರೆ ಅದು ವಿಡಿಯೋ ಮಾಡೋದು ಅಷ್ಟೊಂದು ನೆನಪೇ ಆಗೋದಿಲ್ಲ. ಅಲ್ಲೊಲ್ಗೂ ಒಂದು ಸ್ವಲ್ಪದವರೆಗೂ ವಿಡಿಯೋ ಮಾಡ್ಕೊಬೇಕು ಅಂತೇಳಿ ತೆಗಿತಾ ಇರ್ತೀವಿ. ಆಮೇಲೆ ಟೋಟಲ್ ಮರೆತೇ ಹೋಗ್ಬಿಡ್ತೀವಿ ವಿಡಿಯೋ ಮಾಡೋದು. ಪಾಪ ನನ್ನ ಮಗಳು ತೆಗ್ದಿದ್ದಾಳೆ, ಒಂದು ಸ್ವಲ್ಪ ಕರೆಕ್ಟಾಗಿ ಮನೆ ಎಲ್ಲ ತೆಗಿ ಅಂತ ಹೇಳಿದ್ದೀನಿ, ಬಟ್ ಅವಳು ಫುಲ್ ತೆಗ್ದೇ ಇಲ್ಲ ವಿಡಿಯೋ. ನಾನು ಹೋಗ್ಬಿಟ್ಟು ಅದಿದು ಅಂತೇಳಿ ಒಂದು ಸ್ವಲ್ಪ ಬ್ಯುಸಿಯಾಗಿದ್ದು ತೆಗಿಯೋಕ್ಕೆ ಆಗಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಹಬ್ಬ, ಜಾತ್ರೆ ದಿನ ಎಲ್ಲರೂ ಮನೆಯಲ್ಲಿ ಕಂಪಲ್ಸರಿಗೆ ಹೋಳಿಗೆ ಮಾಡಿರ್ತಾರೆ. ನೆಕ್ಸ್ಟ್ ಡೇ ನಾನ್ ವೆಜ್ಜು. ಇವತ್ತೆಲ್ಲ ಹೋಳಿಗೆ ಅಮ್ಮನೇ ಮಾಡಿದ್ದು. ಆಮೇಲೆ ಪಲ್ಯ, ಹೋಳಿಗೆ ಸಾರು ನಾನು ಮಾಡಿದೆ. ಎಲ್ಲ ಅಡುಗೆ ಎಲ್ಲ ರೆಡಿ ಆಗಿದೆ. ಬಿಸಿಯಾಗಿ ರೈಸು, ಪಲ್ಯ, ಹೋಳಿಗೆ ಸಾರು, ಹೋಳಿಗೆ ನೋಡಿ ನಮ್ಮಮ್ಮ ಮಾಡಿರುವಂಥ ಹೋಳಿಗೆ ಹೇಗಿದೆ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲರೂ ಕೂತ್ಕೊಂಡು ಊಟ ಎಲ್ಲ ಮಾಡ್ತಾಯಿದ್ವಿ. ಊಟ ಎಲ್ಲ ಮಾಡಾಗಿದ್ಮೇಲೆ ಒಂದು ಸ್ವಲ್ಪ ಸಂಜೆ ಡಿಮಾರ್ಟಿಗೆ ಹೋಗೋಣ ಅಂತೇಳ್ಬಿಟ್ಟು ಹೋಗ್ಬಿಟ್ಟು ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತೊಗೊಂಡು ಬರೋಣ ಅಂತೇಳ್ಬಿಟ್ಟು ನಾನು ತಮ್ಮ ರೆಡಿ ಆಗಿಬಿಟ್ಟು ನಾನು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿಲ್ಲ. ಮಕ್ಕಳನ್ನೆಲ್ಲ ಮನೆಗೆ ಬಿಟ್ಬಿಟ್ಟು ಬಂದರೆ ಸುಮ್ಮನೆ ಇರೋದಿಲ್ಲ ಅವರು, ಹಾಗಾಗಿಬಿಟ್ಟು ಅವ್ರನ್ನೆಲ್ಲ ಬಿಟ್ಬಿಟ್ಟು ನಾನು ತಮ್ಮ ಅಷ್ಟೇ ಹೋಗ್ಬಿಟ್ಟು ಪಕ್ಕನೇ ಇದೆ ನಮ್ಮ ಊರಲ್ಲಿ, ಒಂದು ಸ್ವಲ್ಪ ದೂರದಲ್ಲೇ ಡಿಮಾರ್ಟು. ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ಮಕ್ಕಳಿಗೆ ತಿನ್ನೋವಂಥದ್ದು ಅದು ಇದು ಒಂದು ಸ್ವಲ್ಪ ತೊಗೊಂಡು ಬರೋಣ ಅಂತೇಳ್ಬಿಟ್ಟು ಹೋದ್ವಿ. ಹೊಸಪೇಟೆ ಕಾರ್ನರಲ್ಲೇ ಇದು ಇರೋದು. ಹೊಸಪೇಟೆಗೂ ಆಮೇಲೆ ನಮ್ಮ ಊರಿಗೂ 10 ನಿಮಿಷ ಅಷ್ಟೇ, 10 ನಿಮಿಷದಲ್ಲೇ ಬಂದುಬಿಡ್ಬೋದು. ಹೊಸಪೇಟೆಯಲ್ಲಿರುವಂಥ ಡಿಮಾರ್ಟು. ಈ ಡಿಮಾರ್ಟಿಗೆ ಯಾರೆಲ್ಲ ಹೋಗಿದ್ದೀರಾ, ಹೊಸಪೇಟೆಯಲ್ಲಿ ಇದ್ಕೊಂಡು ವಿಡಿಯೋ ನೋಡೋರು ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿದೆ, ಹೊಸ್ದಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಎಲ್ಲ ಮಕ್ಕಳಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಬರೋಣ ಅಂತೇಳಿ ಹೋದ್ವಿ. ಬಟ್ ನಾವು ಅಂದ್ಕೊಳ್ಳೋದು ಒಂದು, ಈ ಡಿಮಾರ್ಟ್ಗಳಲ್ಲಿ, ರಿಲಯನ್ಸ್ಗಳು ಈ ಥರ ನಾವು ಶಾಪಲ್ಲಿ ಹೋಗ್ಬಿಟ್ವಿ ಅಂದರೆ, ಬಟ್ ನಾವು ಅಂದ್ಕೊಳ್ಳೋದು 2 ಅಂದ್ಕೊಂಡಿರ್ತೀವಿ. ನಾವು 2 ಅಂದ್ಕೊಂಡ್ರೆ +8 ಆಗಿರುತ್ತೆ, ಅಲ್ಲಿ ಡಬಲ್ ಆಗಿರುತ್ತೆ. ಏನೇ ಒಂದು ನಾವು ಈ ಥರ ಡಿಮಾರ್ಟ್ಗಳಲ್ಲಿ ಹೋದರೆ ನಾವು ಅಂದ್ಕೊಂಡಿರೋದು ಒಂದು ತಗೊಳ್ಳೋದೇ ಜಾಸ್ತಿ, ಅಂದ್ಕೊಂಡಿರೋದಕ್ಕಿಂತ ತೊಗೊಂಡು ಬರೋದು ತುಂಬ ಆಗಿಬಿಡುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಹೇಳ್ತಾರೆ, ಹೋಗ್ಬಿಟ್ಟು ಅದಿದ್ದು ಅಂತ ಹೇಳ್ಬಿಟ್ಟು ಎಲ್ಲ ತಗೊಂಡು ಬಂದ್ವಿ. ಇಷ್ಟೇ ಇವತ್ತಿನ ಲಾಗು. ಇದೇ ಲಾಗು ಜಾತ್ರೆದು ಕಂಟಿನ್ಯೂ ಆಗಿರುತ್ತೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಆದಷ್ಟು ವಿಡಿಯೋ ಫುಲ್ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಗೀತಾ ಫ್ಯಾಮಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ ನೋಡಿ ಜಾತ್ರೆಗೆಲ್ಲ ಯಾವ ಥರ ರೆಡಿ ಮಾಡಿದ್ದಾರೆ.